ಗೌರಿ, ಅವನ ವಿಷಯದಲ್ಲಿ ನೀವು ಅಷ್ಟು ಕೂಗಿ ಕರೆಯುವುದು ಅಷ್ಟು ಸುಲಭವಲ್ಲ. ಅವನಿಗಾಗಿ ಎಲ್ಲರಿಗಿಂತ ಮಿಗಿಲಾಗಿ ಪ್ಲಾನ್ ಮಾಡಿ ಹೊಡಿಬೇಕು ಅವನನ್ನು. ಹೌದೇ ಕರಿಯ? ಹಾಗಾದರೆ ಮಚ್ಚು ಹಿಡಿದ ರೌಡಿಗಳನ್ನು ಕರೆಸಲೇ, ಇಲ್ಲವೋ ಬೆಲ್ಟ್ ಕಟ್ಟಿಕೊಂಡು ಬರುವ ಕಮಿಷನರ್ ಅನ್ನು ನೋಟಿನಿಂದ ಖರೀದಿಸಲು, ಇಲ್ಲವೋ ಮಂತ್ರಶಕ್ತಿ ಮಾನದಂಡರನ್ನು ಕರೆಸಲು, ಇಲ್ಲವೋ ನಮ್ಮ ಆಚಾರ್ಯ ಮಠದ ಸಾಮಾನ್ಯ ಗುರುಗಳನ್ನು ಕರೆಸಲು? ಏನು ಮಾಡಲು ಹೇಳು ಕರಿಯ? ಮಾತ್ರ ಸೇಡಿನ ಜೋಲೆ ಹಾರಬೇಕೆಂದರೆ. ಗೌರಿ, ಇದು ಒಳ್ಳೆಯ ಕೆಲಸ. ನೀವು ನಿಮ್ಮ ಗುರುಗಳನ್ನು ನೆನೆಸುತ್ತಲೇ ಇರುವಾಗ ಇಲ್ಲಿಗೆ ಯಾರೋ ಸ್ವಾಮೀಜಿ ಬಂದರು ನೋಡಿ. ಜೈ ಶಂಭೋ ಶಂಕರ, ತ್ರಿಶೂಲಧಾರ, ನಿನ್ನನ್ನು ನಂಬಿದ ಭಕ್ತರಿಗೆ ನೀನೇ ಆರಾಧ್ಯ ದೈವ. ಜೈ ಗುರುದೇವ. ಬನ್ನಿ ಗುರುದೇವ, ಬನ್ನಿ. ನೀವು ಯಾವ ಮಠಾಧೀಶರೆಂದು ನನಗೆ ಅರ್ಥವಾಗಲಿಲ್ಲ. ಬೇಗ ಹೇಳಿ ಗುರುದೇವ. ನಾನು ಹೊಸ ಸಾಮಂತ ಗುರು ಪಟ್ಟಾಭಿಷೇಕ ವಹಿಸಿಕೊಂಡ ಪಟ್ಟದ ದೇವರು. ಅಯ್ಯೋ ಪರಮಾತ್ಮ, ದೇವರು ದೊಡ್ಡವನು. ದೇವರು ಅಂದರೆ ನಿಮಗೆ ನಾನು ಈಗ ತಾನೇ ನಿಮ್ಮ ಸ್ಮರಣೆ ಮಾಡುತ್ತಿದ್ದೆ. ಆದಷ್ಟು ಬೇಗ ನನ್ನ ಕಷ್ಟಕ್ಕೆ ಒಗ್ಗುಟ್ಟು ಬಂದಿರಲ್ಲ. ಗುರುವೇ ನಮೋ ನಮಃ. ಹೌದು ಗುರುದೇವ, ನಮ್ಮ ಅಣ್ಣನ ಬೇಡಿಕೆ ನನ್ನ ಬೇಡಿಕೆ, ನನ್ನ ಅಣ್ಣನ ನುಡಿಯೇ ನನ್ನ ನುಡಿ. ಈ ಅಣ್ಣ ಬಯಸಿದ್ದೆಲ್ಲ ನಾನಿರೋರಿಗೆಲ್ಲ ತಂದು ಕೊಟ್ಟಿದ್ದೇನೆ. ಈ ಅಣ್ಣನ ಬೇಡಿಕೆ ಮಾತ್ರ ತಮ್ಮಿಂದ ಆಗಬೇಕು. ಅದು ನನ್ನಿಂದ ಆಗಲಿಲ್ಲ. ಅದನ್ನು ನೀವು ಮಾಡಿದರೆ ನನಗೂ ತೃಪ್ತಿಗರ. ಸರಿ ಸರಿ ಗೌಡ್ರೆ, ನಿನ್ನ ಎಲ್ಲಾ ವೈರಿಗಳು ನಿರ್ಮಾಣವಾಗುವಂತೆ ಗುರು ಶಂಕರಾಚಾರ್ಯ ಕಥೆ ಒಂದನ್ನು ನೆನಪಿಸಿಕೊ. ಅಮೃತದ ಕಲಶದಿಂದ ಬರುವ ನೀರನ್ನು ಒಮ್ಮೆ ಹಿಡಿದು ಕುಡಿದು ಬಿಡು. ಆಗ ಪರಮಾತ್ಮನು ತಮ್ಮ ಉಗುರಿನಿಂದ ತೂತಿಗೆ ಬಿಡುವಾಗ ಶುಕ್ರಾಚಾರ್ಯ ಒಂದು ಕಣ್ಣು ಹೋಯಿತು. ಅದಕ್ಕಾಗಿ ನೀನು ಇಲ್ಲಿ ತನಕ ಶೌರ್ಯ, ಸಾಹಸ, ದುಷ್ಟತನ ಏನಾದರೂ ಸತ್ಯವನ್ನು ಹೇಳಿಬಿಡು ನನ್ನ ಮುಂದೆ. ಗುರುದೇವ, ಎಲ್ಲವನ್ನು ಸತ್ಯವಾಗಿ ಹೇಳಿಬಿಡುತ್ತೇನೆ. ಅದಕ್ಕೆ ತಡ ನಿಮ್ಮ ಅಮೃತದ ನೀರನ್ನು ನಮ್ಮ ಕರಿಯನ ಬಾಯಲ್ಲಿ ಹಾಕಿಬಿಡಿ. ಅದನ್ನೆಲ್ಲ ಹೇಳ್ತಾ ಕೈ ಮುಂದೆ ಮಾಡಿಬಿಡು. ಮಾಡ್ತೀರಿಯಾ? ಗುರುದೇವ, ನಾನು ಮಾಡಿದ ಕೃತ್ಯ ಒಂದೇ ಎರಡೇ. ಅದನ್ನು ಕೇಳಿ ನೀವು ಹಲ್ಲಾಡಿ ಹೋಗ್ತೀರಾ. ನನ್ನ ದೊಡ್ಡಪ್ಪನ ಮಗನಾದ ಶಾಂತಗೌಡನನ್ನು ಆಸ್ತಿ ವಿಚಾರವಾಗಿ ಗುಂಡಾಕಿ ಕೊಂದಿದ್ದು ನಾನೇ. ಅವಳ ಹೆಂಡತಿ ಗಂಗಮ್ಮನನ್ನು ನಾನು ಶೀಲಗೆಡಿಸಬೇಕೆಂದು ಹೋದಾಗ ಅವಳು ತನ್ನಷ್ಟಕ್ಕೆ ತಾನೇ ಎದರಿ ತನ್ನಷ್ಟಕ್ಕೆ ತಾನೇ ಸಾಯುವಂತೆ ಮಾಡಿದ್ದು ನಾನೇ. ಶಾಂತಗೌಡನ ಎದೆಗೆ ಗುಂಡು ಹಾಕಿ ಸಾಯಿಸಿದ್ದು ನಾನೇ. ಅವಳ ವಂಶದ ಕುಡಿಯದ ಶಾಂತಳ ಗಂಡನ ರಾಮಲಿಂಗವನ್ನು ಪುರುಷತ್ವವನ್ನು ನನ್ನ ಗುಂಡಾಗಳಿಂದ ಕತ್ತರಿಸಿದ್ದು ನಾನೇ. ನನ್ನ ಸ್ಮೋಗ್ಲಿಂಗ್ ಕಾರ್ಯಕ್ಕೆ ಅಡ್ಡ ಬರುವ ಆ ಬಲರಾಮನ ಶೇಡಿಗಾಗಿ ಅವಳ ಅತ್ತಿಗೆ ಶೀಲವನ್ನು ನನ್ನ ಕಾಳಿಂಗನಿಂದ ಕೆಡಿಸಿದ್ದು ನಾನೇ. ಅವಳನ್ನು ತಾನಾಗಿ ನೇಣು ಹಾಕಿಕೊಳ್ಳಂತೆ ಮಾಡಿದ್ದು ನಾನೇ. ಗುರುದೇವ, ನಿಮ್ಮ ಮುಂದೆ ಸತ್ಯವನ್ನೇ ಹೇಳಿದ್ದೇನೆ. ತುಂಬಾ ಸಂತೋಷವಾಯಿತು. ಇದಕ್ಕೆಲ್ಲ 24 ಗಂಟೆ ಒಳಗೆ ನಿನ್ನ ಎಲ್ಲಾ ವೈರಿಗಳು ನಿರ್ಮಾಣವಾಗುವಂತೆ ಹೋಮದ ಪೂಜೆ ಮಾಡಬೇಕು. ಅದರ ವ್ಯವಸ್ಥೆ ನನ್ನ ಒಳಗೆ ಮಾಡಿಕೊಡಿ. ಅದರ ವ್ಯವಸ್ಥೆಗೆ ನಿಮ್ಮ ಕರಿಯನನ್ನು ನನ್ನೊಂದಿಗೆ ಕಳಿಸಿಕೊಡಿ. ಆಯ್ತ್ರಪ್ಪ ಕರಿಯ, ಒಳಗೆ ಹೋಗಿ ಅಪ್ಪು ಒಳಗೆ ಚಂಡಿಕಾ ಹೋಮಕ್ಕೆ ರೆಡಿ ಮಾಡು. ಆಯ್ತು ಅಣ್ಣ.
ಗಂಟೆಯಲ್ಲಿ ಆ ನನ್ನ ವೈರಿ ಬಲರಾಮನ ಸಾವು. ನಾನು ಅವನ ಹೆಣವನ್ನು ನೋಡುತ್ತೇನೆ, ನೋಡಿ ಸಂತೋಷ. ನನ್ನ ಕರಿಯನನ್ನು ರಣದಲ್ಲಿ ಕೆಡವಿ ನನ್ನ ಕಾಳಿಂಗನನ್ನು ಕೊಂದಂಗಲೇ. ನಾನ್ಯಾರ? ಈ ಊರ ಸಿದ್ದನ ಗೌಡ. ಲೇ ರಾಮಲಿಂಗ ಬಲರಾಮ, ಇನ್ನು 24 ಗಂಟೆಯಲ್ಲಿ ನಿಮ್ಮ ಹೆಣ ಒತ್ತೇ ಹೊರತು